ಇವತ್ತಿನ ವಿಶೇಷ ಈರುಳ್ಳಿ ಹೂವಿನಲ್ಲಿ ಗೊಜ್ಜು. ತುಂಬಾ ಸುಲಭವಾಗಿ ಮಾಡುವಂಥ ಈ ಗೊಜ್ಜನ್ನು ಚಪಾತಿ, ರೊಟ್ಟಿ, ದೋಸೆ ಜೊತೆ ತಿನ್ಬೋದು. ಹಾಗೆ ಅನ್ನದ ಜೊತೆನೂ ಸಹ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಸೀಸನಲ್ಲಿ ಸಿಗೋವಂಥ ಈರುಳ್ಳಿ ಹೂವನ್ನ ಹಾಗೆಯೇ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಈ ರೀತಿ ಗೊಜ್ಜು ಮಾಡಿದ್ರಂತೂ ಎಕ್ಸಲೆಂಟ್ ಆಗಿರುತ್ತೆ. ಈ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ಈರುಳ್ಳಿ ಹೂವನ್ನ ತೊಗೊಂಡಿದ್ದೀನಿ. ಮೊದಲು ಈ ತುದಿ ಭಾಗನ ಕಟ್ ಮಾಡಿಬಿಟ್ಟು ಅದನ್ನು ಬಿಸಾಕ್ಬಿಡೋಣ, ಯಾಕೆಂದರೆ ಅಲ್ಲಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆಮೇಲೆ ಮಿಕ್ಕಂಥ ಈರುಳ್ಳಿ ಹೂವನ್ನು ಎಷ್ಟು ಸಣ್ಣಕ್ಕೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಈರುಳ್ಳಿ ಹೂವಿನಲ್ಲಿ 3 ಜನಕ್ಕೆ ಗೊಜ್ಜನ್ನು ಮಾಡಬಹುದು. ಇವಾಗ ಸಣ್ಣಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು ಸಿಂಪಲಾಗಿ ಮಸಾಲೆ ರುಬ್ಕೋಬೇಕಾಗುತ್ತೆ. ಆ ಮಸಾಲೆಗೋಸ್ಕರ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 2 ಹಣ್ಣಾಗಿರೋಂಥ ಟೊಮೆಟೊ ಹಣ್ಣು, ಹಾಗೆಯೇ 1 ಮಾಮೂಲಿ ಈರುಳ್ಳಿ, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 5ರಿಂದ 6 ಬೆಳ್ಳುಳ್ಳಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಜೊತೆಗೆ 1.5 ಟೀ ಸ್ಪೂನಷ್ಟು ತುಂಬಿ ಹಾಕ್ತಾಯಿದ್ದೀನಿ ರಸಂ ಪುಡಿ ಅಥವಾ ಸಾರಿನ ಪುಡಿ ಯಾವುದಾದ್ರೂ ಹಾಕೋಬೋದು. ಇಷ್ಟನ್ನು ಹಾಕ್ಕೊಂಡು ನೀರನ್ನ ಸೇರಿಸಿ ಇದನ್ನ ಸಣ್ಣಕ್ಕೆ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಗೊಜ್ಜಿಗೆ ಬೇಕಾಗಿರೋಂಥ ಮಸಾಲೆ ರೆಡಿಯಾಗಿದೆ. ಇವತ್ತು ನಾನು ಈ ಗೊಜ್ಜನ್ನು ಅಗ್ಯಾರೋ ಅವರ ಟ್ರೈಪ್ಲೈ ಸ್ಟೀಲ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ಈ ಗೊಜ್ಜು ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್ ಏನು ಅಂತಂದರೆ, ನಾವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹೂವಿನ ಪೀಸಸ್ನ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಅದಕ್ಕೋಸ್ಕರ ಈ ಕಡಾಯಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡ್ಕೊಂಡಂಥ ಈರುಳ್ಳಿ ಹೂವಿನ ಪೀಸಸ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಹುರಿದ್ರೆ ಸಾಕಷ್ಟೇ. ಈರುಳ್ಳಿ ಹೂವು ಸ್ವಲ್ಪ ಬಾಡ್ದಂಗೆ ಆಗುತ್ತೆ, ಸಾಫ್ಟ್ ಆಗುತ್ತೆ, ಹಾಗೆಯೇ ಒಂಥರ ಘಮ ಅಂತ ಸುವಾಸನೆ ಬರುತ್ತೆ. ಇದನ್ನು ಹುರ್ಕೊಂಡು ಗೊಜ್ಜು ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇನ್ನೊಂದು ಸಾಫ್ಟಾಗಿ ಗೊಜ್ಜಿನ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ನೋಡಿ 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಹುರಿದಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿದೆ, ಹಾಗೆ ಸುಣ್ದಂಗೆ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಪೀಸಸ್ನ ಚೆನ್ನಾಗಿ ಹುರಿದ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ನೆಕ್ಸ್ಟ್ ಮತ್ತೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಕೆಲವು ಒಗ್ಗರಣೆ ಸಾಮಗ್ರಿಗಳನ್ನ ಸೇರಿಸಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಹಾಗೆ ಬೇಳೆಗಳು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಬೇಕು. ಈ ಬೇಳೆಗಳು ಒಂಥರ ಕಟ್ಟುಮ್ ಟೇಸ್ಟ್ ಕೊಡುತ್ತೆ ಗೊಜ್ಜಿಗೆ. ಹಾಗಾಗಿ ಇದನ್ನ ಮಿಸ್ ಮಾಡ್ದೇ ಹಾಕಿ, ಕಡಲೆಬೇಳೆನೂ ಹಾಕಿ ಹಾಗೆ ಉದ್ದಿನಬೇಳೆನೂ ಹಾಕಿ. ಈ ಬೇಳೆಗಳ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂದಾಗ ಇಲ್ಲಿ 1 ಕೆಂಪು ಮೆಣಸಿನಕಾಯಿನ 4 ತುಂಡು ಮಾಡಿ ಸೇರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನ ಹಾಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಗೊಜ್ಜಿಗೆ ಮಾತ್ರ ನಾವಿಲ್ಲಿ ಈರುಳ್ಳಿ ಪೀಸಸ್ ಆಗಲಿ ಟೊಮೆಟೊ ಪೀಸಸ್ ಹಾಕೋ ಅವಶ್ಯಕತೆ ಇಲ್ಲ. ಈ ಟೊಮೆಟೊ ಈರುಳ್ಳಿನ ನಾವು ಮಸಾಲೆನಲ್ಲೇ ಹಾಕಿ ರುಬ್ಬಿರೋದ್ರಿಂದ ಡೈರೆಕ್ಟಾಗಿ ಮಸಾಲೆನ ಒಗ್ಗರಣೆಗೆ ಹಾಕಿ ಆ ಮಸಾಲೆನ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಈ ಮಸಾಲೆನ ಲೋ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಬೇಯಿಸೋಣ. ಯಾಕೆ ಅಂತಂದರೆ ಈ ಮಸಾಲೆಗೆ ಈರುಳ್ಳಿ ಹಾಕಿದ್ವಿ, ಟೊಮೆಟೊ ಹಾಕಿದ್ವಿ, ಸಾರಿನ ಪುಡಿ ಹಾಕಿದ್ವಿ, ಎಲ್ಲ ಹಸಿ ವಾಸನೆ ಹೋಗಬೇಕಲ್ವ. ಹಾಗಾಗಿ ಲೋ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಬೇಯಿಸ್ಕೋಬೇಕಾದ್ರೆ ಈ ಗೊಜ್ಜಿಗೆ ಬೇಕಾದಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಕಲ್ಲುಪ್ಪಾಗಿ ಸೇರಿಸ್ತಾ ಇದ್ದೀನಿ. ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಈ ಹಂತದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಒಂದು ಸಾರಿ ಮಸಾಲೆ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಹೋಗಿದೆ ಅಂದಾಗ ನೀರನ್ನ ಸೇರಿಸ್ಕೋಬೋದು. ಮುಚ್ಚಿಟ್ಬಿಟ್ಟು ಮತ್ತೆ ನಾನಿಲ್ಲಿ ಬೇಯಿಸಿದ್ದೀನಿ. ಇವಾಗ ನೋಡಿದರೆ ಮಸಾಲೆ ಚೆನ್ನಾಗಿ ಬೆಂದಿದೆ, ಗಟ್ಟಿನೂ ಸಹ ಆಗಿದೆ. ಇವಾಗ ನಾವು ಮೊದಲೇ ಹುರಿದಿಟ್ಕೊಂಡಂಥ ಈರುಳ್ಳಿ ಪೀಸಸ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹೂವಿನ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದರೆ ಸ್ವಲ್ಪ ಈ ಗೊಜ್ಜು ಗಟ್ಟಿಯೇ ಬರುತ್ತಲ್ವಾ. ಹಾಗಾಗಿ ಈ ಹಂತದಲ್ಲಿ ನೀವು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ನಿಮಗೆ ಗೊಜ್ಜು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ರೆಡಿ ಮಾಡ್ಕೋಬೋದು. ತೀರಾ ಗಟ್ಟಿಗೆ ಬೇಕು ಅಂದರೆ ಹಾಗೆ ಬಿಡ್ಬೋದು. ಈ ರೀತಿ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈ ಗೊಜ್ಜನ್ನು ರೆಡಿ ಮಾಡ್ಕೋಬೋದು. ಈರುಳ್ಳಿ ಪೀಸಸ್ನ ಮೊದಲೇ ನಾವು ಹುರಿದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಕುದಿ ಬರಿಸಿದರೆ ರುಚಿಯಾದಂಥ ಈರುಳ್ಳಿ ಹೂವಿನ ಗೊಜ್ಜು ರೆಡಿ. ಚಪಾತಿ, ರೊಟ್ಟಿ, ದೋಸೆಗಂತೂ ಸೂಪರ್ ಆಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಸೇರಿಸ್ಕೊಂಡು ತಿಂತಿದ್ರಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಈ ಗೊಜ್ಜನ್ನು ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.